ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ನಡೀತಾ ಇದೆ. ಈ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಹೀಗಾಗಿ ಇಡೀ ವಿಶ್ವದ ಮೇಲೆ ಈ ಯುದ್ಧದ ಪರಿಣಾಮ ಬೀರ್ತಾ ಇದೆ. ಒಂದು ಕಡೆ ಯಾವಾಗ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯನ್ನು ಹತ್ಯೆ ಮಾಡಲಾಗಿತ್ತು, ಆ ಒಂದು ಹತ್ಯೆಯ ಪ್ರತೀಕಾರವಾಗಿ ಇರಾನ್ ಕೂಡ ಯುದ್ಧವನ್ನು ಬಿಡ್ತಾ ಇಲ್ಲ. ಅಮೆರಿಕ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಒಪ್ಪಿದ್ರೂ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಯುದ್ಧ ಇನ್ನೂ ಕೂಡ ನಡೀತಾ ಇರೋದು. ಇದರಿಂದಾಗಿ ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಕಾರಣ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋದು. ಇಡೀ ವಿಶ್ವಕ್ಕೆ, ಇಡೀ ವಿಶ್ವದ ಹಲವು ರಾಷ್ಟ್ರಗಳಿಗೆ 20% ಕಚ್ಚಾ ತೈಲ ಇಲ್ಲಿಂದನೇ ಸಪ್ಲೈ ಆಗೋದು. ಹಾರ್ಮುಜ್ ಜಲಸಂಧಿಯಿಂದನೇ ಈ ಕಚ್ಚಾ ತೈಲ ಇಲ್ಲಿಂದ ಸಪ್ಲೈ ಆಗುತ್ತೆ. ಹೀಗಾಗಿ ಇಡೀ ವಿಶ್ವ ಇದೀಗ ಅತಂತ್ರವಾಗಿದೆ. ಅದರ ಜೊತೆಗೆ ಭಾರತಕ್ಕೆ 30% ಕಚ್ಚಾ ತೈಲ ಇಲ್ಲಿಂದಲೇ ಪೂರೈಕೆ ಆಗೋದು. ಅಮೆರಿಕಕ್ಕೂ ಕೂಡ, ಅಮೆರಿಕ ಪ್ರಾರಂಭದಲ್ಲಿ 2-3 ದಿನದಲ್ಲಿ ಈ ಯುದ್ಧವನ್ನು ನಾವು ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದರೆ ಅವರ ಪ್ಲಾನ್ ಎಲ್ಲ ಕೂಡ ಈಗ ಬುಡಮೇಲಾಗಿದೆ. ಯುದ್ಧ ಇದೀಗ 13ನೇ ದಿನಕ್ಕೆ ಕಾಲಿಟ್ಟಿರೋದು. 2 ವಾರದಿಂದ ಯುದ್ಧ ನಡೀತಾ ಇದೆ. ಯುದ್ಧಕ್ಕೆ ಅಂತ್ಯ ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ. ಅಮೆರಿಕ ಅಧ್ಯಕ್ಷ ಅನ್ಕೊಳ್ತಾ ಇದ್ದಾರೆ, ಯಾಕಾದರೂ ನಾವು ಯುದ್ಧವನ್ನು ಘೋಷಣೆ ಮಾಡಿದ್ವಿ, ಯುದ್ಧವನ್ನು ಮಾಡೋದಕ್ಕೆ ಮುಂದಾದ್ವಿ ಅಂತ. ಆದರೆ ಯುದ್ಧ ಕೂಡ ನಿಲ್ತಾ ಇಲ್ಲ. ನೋಡಿ, ಇರಾನ್ನ ಎಲ್ಲ ನೌಕಾ ನೆಲೆಗಳನ್ನು ಇದೀಗ ಅಮೆರಿಕ ಹೊಡೆದು ಉರುಳಿಸಿದೆ. ಯುದ್ಧ ನೌಕೆಗಳನ್ನು ಈಗ ಅಮೆರಿಕ ಇಸ್ರೇಲ್ ಎಲ್ಲಿ ಕಾಣುತ್ತೆ ಅಲ್ಲಿ ಮಿಸೈಲ್ ದಾಳಿ, ಬಾಂಬ್ ದಾಳಿಯನ್ನು ಮಾಡ್ತಾ ಇದೆ, ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಆ ಇರಾನ್ನ ಎಲ್ಲ ನೌಕಾ ನೆಲೆಗಳು ಉಡಿಸಾಗಿದೆ. ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವೂ ಕೂಡ ಇದೀಗ ಸರ್ವನಾಶವಾಗಿರೋದು. ನೋಡಿ, ಇರಾನ್ನ ಟೆಹರಾನ್ ಪ್ರದೇಶ ಏನು ರಾಜಧಾನಿ, ಇರಾನ್ನ ರಾಜಧಾನಿ ಇದೆಯಲ್ಲ ಟೆಹರಾನ್, ಅಲ್ಲಿರುವಂಥ 20,000ಕ್ಕೂ ಹೆಚ್ಚು ಏನು ಮನೆಗಳನ್ನು ಧ್ವಂಸ ಮಾಡಲಾಗಿದೆ. 73 ಆಸ್ಪತ್ರೆಗಳು ಕೂಡ ಧ್ವಂಸವಾಗಿದೆ. ಆ ಟೆಹರಾನ್ ರಾಜಧಾನಿ ಅಕ್ಷರಶಃ ಎಲ್ಲವೂ ಕೂಡ ನೆಲಸಮವಾಗಿರೋದು, ಏನೂ ಕೂಡ ಇಲ್ಲ. ಆ ರೀತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಮಾಡಿರೋದು. ಯಾವಾಗ ಇರಾನ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಕ್ಕೆ, ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಹಾರ್ಮುಜ್ ಈ ಜಲಸಂಧಿ, ಆ ಒಂದು ಮಾರ್ಗವಾಗಿ ಅಮೆರಿಕದ ಯಾವುದಾದ್ರೂ ಹಡಗು, ತೈಲವನ್ನು ತುಂಬಿಕೊಂಡು ಹಡಗು ಅಲ್ಲಿಂದ ಬಂದರೆ ಅದನ್ನು ಹೊಡೆದು ಹಾಕ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇರಾನ್. ಯಾವುದೇ ಹಡಗನ್ನು ನಾವು ಬಿಡೋದಿಲ್ಲ, ಅದನ್ನು ಹೊಡೆದು ಹಾಕ್ತೀವಿ ಅಂತ ಹೇಳಿತ್ತು. ಖಡಕ್ ಸಂದೇಶವನ್ನು ರವಾನೆ ಮಾಡಿತ್ತು. ಆಗ ಅಮೆರಿಕ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಈಗ ಈ ಅಮೆರಿಕ ಇರಾನ್ನ ಈ ಇತ್ತೀಚೆಗೆ ಈ ವರದಿ ಕೂಡ ಆಗಿದೆ, 2 ದಿನಗಳ ಹಿಂದೆ ವರದಿಯಾಗಿರೋದು. ಈ ಇರಾನ್ ಅವರು ಯಾವಾಗ ಅವರ ನೌಕಾನೆಲೆಗಳನ್ನು ಧ್ವಂಸ ಮಾಡಲಾಯಿತು, ಅದಾದ ಬಳಿಕ ಇರಾನ್ ಅವರು ಮತ್ತೊಂದು ಪ್ಲಾನ್ ಬಿ ಅಂತ ಅದನ್ನು ಕೂಡ ಅವರು ಎಕ್ಸಿಕ್ಯೂಟ್ ಮಾಡಿದರು. ಆ ಪ್ಲಾನ್ ಏನಂದರೆ, ಈ ಜಲಬಾಂಬ್ಗಳು ಯಾವುದಾದ್ರೂ ಒಂದು ಹಡಗು, ಯಾವುದೇ ದೇಶದ ಹಡಗು ಈ ಹಾರ್ಮುಜ್ ಜಲಸಂಧಿಯಿಂದ ಅಲ್ಲಿಂದ ಹೋಗ್ತಾ ಇದ್ದರೆ ಅದನ್ನು ಹೊಡೆದು ಹಾಕುವಂಥದ್ದು ಪ್ಲಾನ್ ಬಿ ಆಗಿತ್ತು. ಅದು ಏನು ಅಂದರೆ, ಈ ಸಣ್ಣ ಮಿನಿ ಬೋಟ್ಗಳನ್ನು ಅದರಲ್ಲಿ ಈ ಹಾರ್ಡಿಕ್ಸ್ ಆಗಿರ್ಬೋದು ಮತ್ತು ಆರ್ಡಿಕ್ಸ್ ಆಗಿರ್ಬೋದು ಮತ್ತು ಕೆಲವು ಕೆಮಿಕಲ್ ವಸ್ತುಗಳನ್ನು ತುಂಬಿ, ಬಾಂಬ್ಗಳನ್ನು ತುಂಬಿ, ಆ ಒಂದು ಸಣ್ಣ ಬೋಟನ್ನು ಯಾವುದಾದ್ರೂ ಒಂದು ದೊಡ್ಡ ಹಡಗು ಈ ಕಚ್ಚಾ ತೈಲವನ್ನು ತುಂಬಿಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಡ್ಯಾಶ್ ಮಾಡೋದು, ಅದಕ್ಕೆ ಡಿಕ್ಕಿ ಹೊಡೆಸೋದು. ಆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಆ ರೀತಿಯಾಗಿ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ರು. ಅದರಲ್ಲಿದ್ದಂಥ ಬೋಟ್ ಡ್ರೈವರ್ ಇರ್ತಾನಲ್ಲ, ಅವನು ಇನ್ನೇನು ಹತ್ರ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಂದ ಕೆಳಗಡೆ ಹಾರೋದು. ಅದಾದ ಬಳಿಕ ಅವನು ಈಜಾಡಿಕೊಂಡು ಇನ್ನೊಂದು ಬೋಟನ್ನು ಹತ್ಕೊಂಡು ಅವನು ಸೇಫ್ ಆಗ್ತಾ ಇದ್ದ. ಈ ರೀತಿಯಾಗಿ ಪ್ಲಾನ್ ಬಿ ಅನ್ನು ಕೂಡ ಈಗ ಇರಾನ್ ತಯಾರು ಮಾಡಿತ್ತು. ಅದು ಕೂಡ ಈಗ ಬುಡಮೇಲಾಗಿದೆ. ಅಮೆರಿಕ ಇದೀಗ ಅಂತಹ ಪ್ಲಾನನ್ನು ಮಾಡ್ಕೊಂಡಿತ್ತಲ್ಲ, ಅಂತಹ 16 ಹಡಗುಗಳನ್ನು ಈಗ ಧ್ವಂಸ ಮಾಡಿರೋದು. ಮತ್ತೊಂದು ಇರಾನ್ ಸಿ ಪ್ಲಾನನ್ನು ಕೂಡ ಮಾಡ್ಕೊಂಡಿತ್ತು. ಈ ಪ್ಲಾನ್ ಕೇಳಿಬಿಟ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನಪ್ಪ ಅಂದರೆ, ಈ ಜಲಬಾಂಬ್ಗಳನ್ನು 2,000ಕ್ಕೂ ಹೆಚ್ಚು ಜಲಬಾಂಬ್ಗಳನ್ನು ಈ ಇರಾನ್ ಸಮುದ್ರದಲ್ಲಿ ಅಲ್ಲಲ್ಲಿ ಬಿಟ್ಟಿದೆ ಅಂತೆ. ಈ ಕೆಲವೊಂದು ದೊಡ್ಡ ಗಾತ್ರದ ಬಾಂಬ್ಗಳನ್ನು ತಯಾರು ಮಾಡಿ ಅದಕ್ಕೆ ದೊಡ್ಡ ಚೈನನ್ನು ಕಟ್ಟಿ, ಆ ಚೈನ್ ಕೆಳಗಡೆ ತೂಕವಾದಂಥ ವಸ್ತುಗಳನ್ನು ಕಟ್ಟಿ ಸಮುದ್ರದ ಈ ನೀರಿನ ಭಾಗ ಎಲ್ಲಿ ಕಡಿಮೆ ಇರುತ್ತೆ ಆ ಭಾಗಕ್ಕೆ ಬಿಡೋದು ಅಂತ ಈ 2,000ಕ್ಕೂ ಹೆಚ್ಚು ಬಾಂಬ್ಗಳನ್ನು ಈ ಇರಾನ್ ಬಿಟ್ಟಿದೆ. ಯಾವುದಾದ್ರೂ ಒಂದು ಹಡಗು ಕಚ್ಚಾ ತೈಲವನ್ನು ಆ ಒಂದು ಏರಿಯಾದಲ್ಲಿ, ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದರೆ ಅದು ಸ್ವಲ್ಪ ಆ ವೈಬ್ರೇಟ್ ಆದರೂ ಕೂಡ ಅದು ಬ್ಲಾಸ್ಟ್ ಆಗಿಬಿಡುತ್ತೆ.
ಅದಕ್ಕೆ ತಾಕಿದ್ರೂ ಕೂಡ ಈ ಜಲ ಬಾಂಬ್ ಏನು ಬಿಟ್ಟಿದ್ದಾರಲ್ಲ ಅದಕ್ಕೆ ತಾಕಿದ್ರೂ ಕೂಡ ಇದು ಬ್ಲಾಸ್ಟ್ ಆಗಿಬಿಡುತ್ತೆ. ಅಂತಹ ಒಂದು ಇರಾನ್ ಅಂತಹ ತಂತ್ರವನ್ನು ರೂಪಿಸಿತ್ತು. ಈ ಬಾಂಬ್ಗಳನ್ನು ಈ ಹಡಗುಗಳು ಎಲ್ಲಿ ಸಪ್ಲೈ ಮಾಡ್ತಾ ಇದ್ವು, ಎಲ್ಲೆಲ್ಲಿ ಹಾಕಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ರು, ಆ ಎಲ್ಲ 16 ಹಡಗುಗಳನ್ನು ಇದೀಗ ಅಮೇರಿಕ ಧ್ವಂಸ ಮಾಡಿರೋದು. ಹೀಗಾಗಿ ಈ ನೀರಿನೊಳಗೆ ಇರುವಂಥ 2000ಕ್ಕೂ ಹೆಚ್ಚು ಬಾಂಬ್ಗಳನ್ನು ಹುಡುಕೋದು ದೊಡ್ಡ ಸಮಸ್ಯೆ ಆಗಿರೋದು. ಈ ಇರಾನ್ಗೆ ಮಾತ್ರ ಗೊತ್ತು, IRGCಗೆ ಗೊತ್ತು ಈ ಬಾಂಬ್ಗಳು ಎಲ್ಲಿದೆ ಅನ್ನೋದು. ಅದನ್ನು ಹುಡುಕೋದು ಈಗ ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಹೀಗಾಗಿ 3000ಕ್ಕೂ ಹೆಚ್ಚು ಹಡಗುಗಳು ನಿಂತಲ್ಲೇ ನಿಂತಿದೆ. ತೈಲ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರೋದು. ಎಲ್ಲ ಹಡಗುಗಳು ನಿಂತಲ್ಲೇ ನಿಂತಿದೆ. ವಿಶ್ವದ 20% ಕಚ್ಚಾ ತೈಲವನ್ನು ರವಾನೆ ಮಾಡುವಂಥದ್ದು ಇದೇ ಹಾರ್ಮುಜ್ ಜಲಸಂಧಿಯಿಂದಾಗಿ. ಹೀಗಾಗಿ ಅಲ್ಲಿ ನೀರಿನೊಳಗಡೆ ಈ ಇರಾನ್ ಏನು ಜಲಬಾಂಬ್ಗಳನ್ನು ಬಿಟ್ಟಿದೆ, ಆ ಜಲಬಾಂಬ್ಗಳು ಯಾವ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಹಡಗು ಅಲ್ಲಿಂದ ಕಚ್ಚಾ ತೈಲವನ್ನು ತುಂಬಿಕೊಂಡು ರವಾನೆ ಮಾಡ್ತಾ ಇತ್ತು ಅಂದರೆ, ಆ ಬಾಂಬ್ಗಳು ಎಲ್ಲಿದ್ದಾವೆ, ಜಲ ಬಾಂಬ್ಗಳು ಕೆಳಗಡೆ ಇರುತ್ತೆ. ಆ ಬಾಂಬ್ಗಳ ಮೇಲೆ ಏನಾದರೂ ಇದು ಹಡಗು ಹೋಗ್ತಾ ಇದ್ದರೆ ಒಂದು ಸ್ವಲ್ಪ ಟಚ್ ಆದರೆ ಸಾಕು, ಬ್ಲಾಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ರಾಷ್ಟ್ರಗಳು ಅಲ್ಲಿಂದ ಈ ಕಚ್ಚಾ ತೈಲವನ್ನು ತುಂಬಿಕೊಂಡಂಥ ಹಡಗುಗಳು ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಈಗ ನಿಂತಲ್ಲೇ 3000ಕ್ಕೂ ಹೆಚ್ಚು ಹಡಗುಗಳು ನಿಂತಿರೋದು. ಹೀಗಾಗಿ ಇರಾನ್ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿತ್ತು. ಆ ಪ್ಲಾನ್ ಎಲ್ಲವನ್ನು ಈಗ ಅಮೇರಿಕ ಹೊಡೆದು ಹಾಕಿದೆ, ಸಂಪೂರ್ಣವಾಗಿ ಧ್ವಂಸ ಮಾಡಿರೋದು. 16 ಹಡಗುಗಳನ್ನು ಇದೀಗ ಅಮೇರಿಕ ಧ್ವಂಸ ಮಾಡಿದೆ ಅಂತ ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡಿರೋದು. ಮತ್ತೊಂದು ಕಡೆ ಈಗಾಗಲೇ ಇರಾನ್ 2000ಕ್ಕೂ ಹೆಚ್ಚು ಜಲಬಾಂಬ್ಗಳನ್ನು ಬಿಟ್ಟಿದೆ. ಲಿಂಕ್ ಎಲ್ಲಿದೆ ಅನ್ನೋದು ಈಗ ಇರಾನ್ ಗೊತ್ತಿರೋದು. ಹೀಗಾಗಿ ಯಾರಿಗೂ ಕೂಡ ಅದು ಗೊತ್ತಿಲ್ಲ ಎಲ್ಲಿದೆ ಅನ್ನೋದು. ಇರಾನ್ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಪ್ಲಾನನ್ನು ಮಾಡ್ಬೋದು. ಇದು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಪ್ರಪಂಚಕ್ಕೆ ಈ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾಳ ವ್ಯತ್ಯಯ ಆಗ್ತಾ ಇದೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಆಘಾತ ಆಗುತ್ತೆ, ಭಾಳ ಸಂಕಷ್ಟ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ಯುದ್ಧ ಯಾವಾಗ ನಿಲ್ಲುತ್ತೆ, ಈ ಯುದ್ಧ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಈಗ ನಡೀತಾ ಇದೆ. ಈ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಹೀಗಾಗಿ ಇಡೀ ವಿಶ್ವದ ಮೇಲೆ ಈ ಯುದ್ಧದ ಪರಿಣಾಮ ಬೀರ್ತಾ ಇದೆ. ಒಂದು ಕಡೆ ಯಾವಾಗ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯನ್ನು ಹತ್ಯೆ ಮಾಡಲಾಗಿತ್ತು, ಆ ಒಂದು ಹತ್ಯೆಯ ಪ್ರತೀಕಾರವಾಗಿ ಇರಾನ್ ಕೂಡ ಯುದ್ಧವನ್ನು ಬಿಡ್ತಾ ಇಲ್ಲ. ಅಮೇರಿಕ, ಇಸ್ರೇಲ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಒಪ್ಪಿದ್ರೂ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಯುದ್ಧ ಇನ್ನೂ ಕೂಡ ನಡೀತಾ ಇರೋದು. ಇದರಿಂದಾಗಿ ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಕಾರಣ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋದು. ಇಡೀ ವಿಶ್ವದ ಹಲವು ರಾಷ್ಟ್ರಗಳಿಗೆ 20% ಕಚ್ಚಾ ತೈಲ ಇಲ್ಲಿಂದನೇ ಸಪ್ಲೈ ಆಗೋದು. ಹಾರ್ಮುಜ್ ಜಲಸಂಧಿಯಿಂದನೇ ಈ ಕಚ್ಚಾ ತೈಲ ಇಲ್ಲಿಂದ ಸಪ್ಲೈ ಆಗುತ್ತೆ. ಹೀಗಾಗಿ ಇಡೀ ವಿಶ್ವ ಇದೀಗ ಅತಂತ್ರವಾಗಿದೆ. ಅದರ ಜೊತೆಗೆ ಭಾರತಕ್ಕೆ 30% ಕಚ್ಚಾ ತೈಲ ಇಲ್ಲಿಂದಲೇ ಪೂರೈಕೆ ಆಗೋದು. ಅಮೇರಿಕಕ್ಕೂ ಕೂಡ ಅಮೇರಿಕ ಪ್ರಾರಂಭದಲ್ಲಿ 2-3 ದಿನದಲ್ಲಿ ಈ ಯುದ್ಧವನ್ನು ನಾವು ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ರು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದರೆ ಅವರ ಪ್ಲಾನ್ ಎಲ್ಲ ಕೂಡ ಈಗ ಬುಡಮೇಲಾಗಿದೆ. ಯುದ್ಧ ಇದೀಗ 13ನೇ ದಿನಕ್ಕೆ ಕಾಲಿಟ್ಟಿರೋದು. 2 ವಾರದಿಂದ ಯುದ್ಧ ನಡೀತಾ ಇದೆ. ಯುದ್ಧಕ್ಕೆ ಅಂತ್ಯ ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ. ಅಮೇರಿಕ ಅಧ್ಯಕ್ಷ ಅಂದ್ಕೊಳ್ತಾ ಇದ್ದಾರೆ, ಯಾಕಾದರೂ ನಾವು ಯುದ್ಧವನ್ನು ಘೋಷಣೆ ಮಾಡಿದ್ವಿ, ಯುದ್ಧವನ್ನು ಮಾಡೋದಕ್ಕೆ ಮುಂದಾದ್ವಿ ಅಂತ. ಆದರೆ ಯುದ್ಧ ಕೂಡ ನಿಲ್ತಾ ಇಲ್ಲ. ನೋಡಿ, ಇರಾನ್ನ ಎಲ್ಲ ನೌಕಾ ನೆಲೆಗಳನ್ನು ಇದೀಗ ಅಮೇರಿಕ ಹೊಡೆದು ಉರುಳಿಸಿದೆ. ಯುದ್ಧ ನೌಕೆಗಳನ್ನು ಈಗ ಅಮೇರಿಕ ಇಸ್ರೇಲ್ ಎಲ್ಲಿ ಕಾಣುತ್ತೆ ಅಲ್ಲಿ ಮಿಸೈಲ್ ದಾಳಿ, ಬಾಂಬ್ ದಾಳಿಯನ್ನು ಮಾಡ್ತಾ ಇದೆ, ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಆ ಇರಾನ್ನ ಎಲ್ಲ ನೌಕಾ ನೆಲೆಗಳು ಉಡಿಸಾಗಿದೆ. ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವೂ ಕೂಡ ಇದೀಗ ಸರ್ವನಾಶವಾಗಿರೋದು. ನೋಡಿ, ಇರಾನ್ನ ಟೆಹರಾನ್ ಪ್ರದೇಶ ಏನು ರಾಜಧಾನಿ, ಇರಾನ್ನ ರಾಜಧಾನಿ ಇದೆಯಲ್ಲ ಟೆಹರಾನ್, ಅಲ್ಲಿರುವಂಥ 20,000ಕ್ಕೂ ಹೆಚ್ಚು ಏನು ಮನೆಗಳನ್ನು ಧ್ವಂಸ ಮಾಡಲಾಗಿದೆ. 73 ಆಸ್ಪತ್ರೆಗಳು ಕೂಡ ಧ್ವಂಸವಾಗಿದೆ. ಆ ಟೆಹರಾನ್ ರಾಜಧಾನಿ ಅಕ್ಷರಶಃ ಎಲ್ಲವೂ ಕೂಡ ನೆಲಸಮವಾಗಿರೋದು, ಏನೂ ಕೂಡ ಇಲ್ಲ. ಆ ರೀತಿಯಾಗಿ ಇಸ್ರೇಲ್ ಮತ್ತು ಅಮೇರಿಕ ದಾಳಿಯನ್ನು ಮಾಡಿರೋದು. ಯಾವಾಗ ಇರಾನ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೇರಿಕಕ್ಕೆ, ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಹಾರ್ಮುಜ್ ಈ ಜಲಸಂಧಿ, ಆ ಒಂದು ಮಾರ್ಗವಾಗಿ ಅಮೇರಿಕದ ಯಾವುದಾದ್ರೂ ಹಡಗು ತೈಲವನ್ನು ತುಂಬಿಕೊಂಡು ಹಡಗು ಅಲ್ಲಿಂದ ಬಂದರೆ ಅದನ್ನು ಹೊಡೆದು ಹಾಕ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇರಾನ್.
ಯಾವುದೇ ಹಡಗನ್ನು ನಾವು ಬಿಡೋದಿಲ್ಲ, ಅದನ್ನು ಹೊಡೆದು ಹಾಕ್ತೀವಿ ಅಂತ ಹೇಳಿತ್ತು. ಖಡಕ್ ಸಂದೇಶವನ್ನು ರವಾನೆ ಮಾಡಿತ್ತು. ಆಗ ಅಮೆರಿಕ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಈಗ ಈ ಅಮೆರಿಕ ಇರಾನ್ನ ಈ ಇತ್ತೀಚೆಗೆ ಈ ವರದಿ ಕೂಡ ಆಗಿದೆ, 2 ದಿನಗಳ ಹಿಂದೆ ವರದಿಯಾಗಿರೋದು. ಈ ಇರಾನ್ ಅವರು ಯಾವಾಗ ಅವರ ನೌಕಾನೆಲೆಗಳನ್ನು ಧ್ವಂಸ ಮಾಡಲಾಯಿತು, ಅದಾದ ಬಳಿಕ ಇರಾನ್ ಅವರು ಮತ್ತೊಂದು ಪ್ಲಾನ್ ಬಿ ಅಂತ ಅದನ್ನು ಕೂಡ ಅವರು ಎಕ್ಸಿಕ್ಯೂಟ್ ಮಾಡಿದರು. ಆ ಪ್ಲಾನ್ ಏನಂದರೆ, ಈ ಜಲ ಬಾಂಬ್ಗಳು ಯಾವುದಾದ್ರೂ ಒಂದು ಹಡಗು, ಯಾವುದೇ ದೇಶದ ಹಡಗು ಈ ಹಾರ್ಮುಜ್ ಜಲಸಂಧಿಯಿಂದ ಅಲ್ಲಿಂದ ಹೋಗ್ತಾ ಇದ್ದರೆ ಅದನ್ನು ಹೊಡೆದು ಹಾಕುವಂಥದ್ದು ಪ್ಲಾನ್ ಬಿ ಆಗಿತ್ತು. ಅದು ಏನು ಅಂದರೆ, ಈ ಸಣ್ಣ ಮಿನಿ ಬೋಟ್ಗಳನ್ನು ಅದರಲ್ಲಿ ಈ ಹಾರ್ಡಿಕ್ಸ್ ಆಗಿರ್ಬೋದು ಮತ್ತು ಆರ್ಡಿಕ್ಸ್ ಆಗಿರ್ಬೋದು ಮತ್ತು ಕೆಲವು ಕೆಮಿಕಲ್ ವಸ್ತುಗಳನ್ನು ತುಂಬಿ, ಬಾಂಬ್ಗಳನ್ನು ತುಂಬಿ, ಆ ಒಂದು ಸಣ್ಣ ಬೋಟನ್ನು ಯಾವುದಾದ್ರೂ ಒಂದು ದೊಡ್ಡ ಹಡಗು ಈ ಕಚ್ಚಾ ತೈಲವನ್ನು ತುಂಬಿಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಡ್ಯಾಶ್ ಮಾಡೋದು, ಅದಕ್ಕೆ ಡಿಕ್ಕಿ ಹೊಡೆಸೋದು. ಆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಆ ರೀತಿಯಾಗಿ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ರು. ಅದರಲ್ಲಿದ್ದಂಥ ಬೋಟ್ ಡ್ರೈವರ್ ಇರ್ತಾನಲ್ಲ, ಅವನು ಇನ್ನೇನು ಹತ್ರ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಂದ ಕೆಳಗಡೆ ಹಾರೋದು. ಅದಾದ ಬಳಿಕ ಅವನು ಈಜಾಡಿಕೊಂಡು ಇನ್ನೊಂದು ಬೋಟನ್ನು ಹತ್ಕೊಂಡು ಅವನು ಸೇಫ್ ಆಗ್ತಾ ಇದ್ದ. ಈ ರೀತಿಯಾಗಿ ಪ್ಲಾನ್ ಬಿ ಅನ್ನು ಕೂಡ ಈಗ ಇರಾನ್ ತಯಾರು ಮಾಡಿತ್ತು. ಅದು ಕೂಡ ಈಗ ಬುಡಮೇಲಾಗಿದೆ. ಅಮೆರಿಕ ಇದೀಗ ಅಂತಹ ಪ್ಲಾನನ್ನು ಮಾಡ್ಕೊಂಡಿತ್ತಲ್ಲ, ಅಂತಹ 16 ಹಡಗುಗಳನ್ನು ಈಗ ಧ್ವಂಸ ಮಾಡಿರೋದು. ಮತ್ತೊಂದು ಇರಾನ್ ಸಿ ಪ್ಲಾನನ್ನು ಕೂಡ ಮಾಡ್ಕೊಂಡಿತ್ತು. ಈ ಪ್ಲಾನ್ ಕೇಳಿಬಿಟ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನಪ್ಪ ಅಂದರೆ, ಈ ಜಲಬಾಂಬ್ಗಳನ್ನು 2000ಕ್ಕೂ ಹೆಚ್ಚು ಜಲಬಾಂಬ್ಗಳನ್ನು ಈ ಇರಾನ್ ಸಮುದ್ರದಲ್ಲಿ ಅಲ್ಲಲ್ಲಿ ಬಿಟ್ಟಿದೆ ಅಂತೆ. ಈ ಕೆಲವೊಂದು ದೊಡ್ಡ ಗಾತ್ರದ ಬಾಂಬ್ಗಳನ್ನು ತಯಾರು ಮಾಡಿ ಅದಕ್ಕೆ ದೊಡ್ಡ ಚೈನನ್ನು ಕಟ್ಟಿ, ಆ ಚೈನ್ ಕೆಳಗಡೆ ತೂಕವಾದಂಥ ವಸ್ತುಗಳನ್ನು ಕಟ್ಟಿ ಸಮುದ್ರದ ಈ ನೀರಿನ ಭಾಗ ಎಲ್ಲಿ ಕಡಿಮೆ ಇರುತ್ತೆ ಆ ಭಾಗಕ್ಕೆ ಬಿಡೋದು ಅಂತ ಈ 2000ಕ್ಕೂ ಹೆಚ್ಚು ಬಾಂಬ್ಗಳನ್ನು ಈ ಇರಾನ್ ಬಿಟ್ಟಿದೆ. ಯಾವುದಾದ್ರೂ ಒಂದು ಹಡಗು ಕಚ್ಚಾ ತೈಲವನ್ನು ಆ ಒಂದು ಏರಿಯಾದಲ್ಲಿ, ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದರೆ ಅದು ಸ್ವಲ್ಪ ವೈಬ್ರೇಟ್ ಆದರೂ ಕೂಡ ಅದು ಬ್ಲಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ತಾಕಿದ್ರೂ ಕೂಡ ಈ ಜಲಬಾಂಬ್ ಏನು ಬಿಟ್ಟಿದ್ದಾರಲ್ಲ, ಅದಕ್ಕೆ ತಾಕಿದ್ರೂ ಕೂಡ ಇದು ಬ್ಲಾಸ್ಟ್ ಆಗಿಬಿಡುತ್ತೆ. ಅಂತಹ ಒಂದು ಇರಾನ್ ಅಂತಹ ತಂತ್ರವನ್ನು ರೂಪಿಸಿತ್ತು. ಈ ಬಾಂಬ್ಗಳನ್ನು ಈ ಹಡಗುಗಳು ಎಲ್ಲಿ ಸಪ್ಲೈ ಮಾಡ್ತಾ ಇದ್ವು, ಎಲ್ಲೆಲ್ಲಿ ಹಾಕಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ರು, ಆ ಎಲ್ಲ 16 ಹಡಗುಗಳನ್ನು ಇದೀಗ ಅಮೇರಿಕ ಧ್ವಂಸ ಮಾಡಿರೋದು. ಹೀಗಾಗಿ ಈ ನೀರಿನೊಳಗೆ ಇರುವಂಥ 2000ಕ್ಕೂ ಹೆಚ್ಚು ಬಾಂಬ್ಗಳನ್ನು ಹುಡುಕೋದು ದೊಡ್ಡ ಸಮಸ್ಯೆ ಆಗಿರೋದು. ಈ ಇರಾನ್ಗೆ ಮಾತ್ರ ಗೊತ್ತು, IRGCಗೆ ಗೊತ್ತು ಈ ಬಾಂಬ್ಗಳು ಎಲ್ಲಿದೆ ಅನ್ನೋದು. ಅದನ್ನು ಹುಡುಕೋದು ಈಗ ಭಾಳ ದೊಡ್ಡ ಸಮಸ್ಯೆಯಾಗಿದೆ. ಹೀಗಾಗಿ 3000ಕ್ಕೂ ಹೆಚ್ಚು ಹಡಗುಗಳು ನಿಂತಲ್ಲೇ ನಿಂತಿದೆ. ತೈಲ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರೋದು. ಎಲ್ಲ ಹಡಗುಗಳು ನಿಂತಲ್ಲೇ ನಿಂತಿದೆ. ವಿಶ್ವದ 20% ಕಚ್ಚಾ ತೈಲವನ್ನು ರವಾನೆ ಮಾಡುವಂಥದ್ದು ಇದೇ ಹಾರ್ಮುಜ್ ಜಲಸಂಧಿಯಿಂದಾಗಿ. ಹೀಗಾಗಿ ಅಲ್ಲಿ ನೀರಿನೊಳಗಡೆ ಈ ಇರಾನ್ ಏನು ಜಲಬಾಂಬ್ಗಳನ್ನು ಬಿಟ್ಟಿದೆ, ಆ ಜಲಬಾಂಬ್ಗಳು ಯಾವ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಹಡಗು ಅಲ್ಲಿಂದ ಕಚ್ಚಾ ತೈಲವನ್ನು ತುಂಬಿಕೊಂಡು ರವಾನೆ ಮಾಡ್ತಾ ಇತ್ತು ಅಂದರೆ, ಆ ಬಾಂಬ್ಗಳು ಎಲ್ಲಿದ್ದಾವೆ, ಜಲಬಾಂಬ್ಗಳು ಕೆಳಗಡೆ ಇರುತ್ತೆ. ಆ ಬಾಂಬ್ಗಳ ಮೇಲೆ ಏನಾದರೂ ಇದು ಹಡಗು ಹೋಗ್ತಾ ಇದ್ದರೆ ಒಂದು ಸ್ವಲ್ಪ ಟಚ್ ಆದರೆ ಸಾಕು, ಬ್ಲಾಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ರಾಷ್ಟ್ರಗಳು ಅಲ್ಲಿಂದ ಈ ಕಚ್ಚಾ ತೈಲವನ್ನು ತುಂಬಿಕೊಂಡಂಥ ಹಡಗುಗಳು ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಈಗ ನಿಂತಲ್ಲೇ 3000ಕ್ಕೂ ಹೆಚ್ಚು ಹಡಗುಗಳು ನಿಂತಿರೋದು. ಹೀಗಾಗಿ ಇರಾನ್ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿತ್ತು. ಆ ಪ್ಲಾನ್ ಎಲ್ಲವನ್ನು ಈಗ ಅಮೆರಿಕ ಹೊಡೆದು ಹಾಕಿದೆ, ಸಂಪೂರ್ಣವಾಗಿ ಧ್ವಂಸ ಮಾಡಿರೋದು. 16 ಹಡಗುಗಳನ್ನು ಇದೀಗ ಅಮೆರಿಕ ಧ್ವಂಸ ಮಾಡಿದೆ ಅಂತ ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡಿರೋದು. ಮತ್ತೊಂದು ಕಡೆ ಈಗಾಗಲೇ ಇರಾನ್ 2000ಕ್ಕೆ ಹೆಚ್ಚು ಜಲಬಾಂಬ್ಗಳನ್ನು ಬಿಟ್ಟಿದೆ. ಲಿಂಕ್ ಎಲ್ಲಿದೆ ಅನ್ನೋದು ಈಗ ಇರಾನ್ ಗೊತ್ತಿರೋದು. ಹೀಗಾಗಿ ಯಾರಿಗೂ ಕೂಡ ಅದು ಗೊತ್ತಿಲ್ಲ ಎಲ್ಲಿದೆ ಅನ್ನೋದು. ಇರಾನ್ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಪ್ಲಾನನ್ನು ಮಾಡ್ಬೋದು. ಇದು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಪ್ರಪಂಚಕ್ಕೆ ಈ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾಳ ವ್ಯತ್ಯಯ ಆಗ್ತಾ ಇದೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಆಘಾತ ಆಗುತ್ತೆ, ಭಾಳ ಸಂಕಷ್ಟ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಯುದ್ಧ ಯಾವಾಗ ನಿಲ್ಲುತ್ತೆ, ಈ ಯುದ್ಧ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.